ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ಸ್ಪೆಷಲ್ ಏನಂದರೆ ಹಾಗಲಕಾಯಿ ಕರಿ, ಅದೇ ಪಲ್ಯ ಮಾಡ್ತಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂತಕ್ಕೆ ಮುಂಚೆ ಇದಕ್ಕಿಂತ ಮುಂಚೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮಗೆ ನಮಗೆ ಪರಿಚಯ ಇಲ್ಲದೇ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಏನಂತಾರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಒಂದು ವೇಳೆ ನಿಮ್ಮ ಮಕ್ಕಳು ಇನ್ನೂ ಇದ್ದಿದ್ದಿಲ್ಲ ಅಂತಂದರೆ, ನೀವು ಇನ್ನೂ ಚಿಕ್ಕವರಾಗಿದ್ದರೆ ನಿಮಗೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಏಳಿಗೆ ನಿಮಗೆ ಸಿಗಲಿ ಅಂತ ಹಾರೈಸ್ತಾ ಬನ್ನಿ. ಈಗ ಹಾಗಲಕಾಯಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತಂದು. ಇಷ್ಟಕ್ಕೆ ಮುಂಚೆ ನಿಮಗೂ ಕೂಡ ಈ ಥರ ಮಾಡೋ ರೆಸಿಪಿಗಳೆಲ್ಲ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪಕ್ಕ. ಹಾಗೆ ಹಾಗಲಕಾಯಿ ಕೊಯ್ದು ಅದರೊಳಗಡೆ ಉಪ್ಪು ಅರಿಶಿಣ ಹಾಕಿ ನೆನೆ ಇಡ್ತಾ ಇದ್ದೀನಿ. ಅದಾದಮೇಲೆ ಮತ್ತು ಮುಂದಿನ ದಿನ ಸಾಂಬಾರಿಗೋಸ್ಕರ ಟೊಮಾಟೊ ಅವೆಲ್ಲನೂ ಫಸ್ಟೇ ಕುದಿಸಿದ್ದೀನಿ. ಅದಾದಮೇಲೆ ಅರಿಶಿಣ ಖಾರ ಪುಡಿ ಎಲ್ಲ ಹಾಕ್ಕೊಂಡು ಮತ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಾಂಬಾರು ಮಾಡೋಕ್ಕೆ, ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು, ನಾವು ಬೆಳ್ಳುಳ್ಳಿನೇ ಹಾಕೋದು ಒಗ್ಗರಣೆಗೆ, ಹಾಗಾಗಿ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಬೇಕು ಫಸ್ಟೇ. ನಾವು ಉತ್ತರ ಕರ್ನಾಟಕ ಸೈಡ್ ಹೀಗೇ ಮಾಡೋದು. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಾಗಡ್ಡಿ. ನಾವು ನಮ್ಮ ಮನೆಯಲ್ಲಿ ಹಾಕೋದು ಏನಂತ ಅದಷ್ಟೇ ಹೇಳ್ತಿರೋದು. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ಹುಣಸೆಹಣ್ಣು ಹುಳಿ ಹಾಕಿದ್ದೀನಿ. ಚೆನ್ನಾಗಿ ಕುದಿಯೋ ತನಕ ವೇಟ್ ಮಾಡಬೇಕು. ಈಗ ವೆಯ್ಟ್ ಮಾಡತ್ತನ ಇಲ್ಲಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರ್ಯಾರು ವೀಡಿಯೋಗಳು, ಈ ಲೆಂತಿ ವಿಡಿಯೋ ಎಲ್ಲ ಜಾಸ್ತಿ ಜನ ನೋಡ್ತಾ ಇಲ್ಲ, ಆದರೂ ಕೂಡ ಇಲ್ಲಿವರೆಗೂ ನೋಡೋರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಈ ವಿಡಿಯೋಸ್ನಿಂದನೇ ನಮ್ಮ ಚಾನಲ್ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಲಾಂಗ್ ವೀಡಿಯೋಸ್ ಕೆಲವೊಂದು ಬಾರಿ ತಲೆ ತಿನ್ನೋದಕ್ಕೆ ನಾನು ಬಂದಿರ್ತೀನಿ. ಈಗ ಹಾಗಲಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಟೈಮು ಫಸ್ಟ್ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅದಕ್ಕೆ ಗ್ರೇವಿಗೋಸ್ಕರ ಅನ್ಮಾತು ಇದೆಲ್ಲ. ಭಾಳ ಟೈಮ್ ಆಗಿತ್ತು ನನಗೆ, ಏನಕ್ಕಂದರೆ ಬೇರೆ ಇದ್ರ ಜೊತೆ ಇನ್ನೂ ಬೇರೆ ಕೆಲಸಗಳಿದ್ವು. ಅವೆಲ್ಲ ಕೆಲಸ ಮಾಡ್ತಾ ನಿಧಾನವಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಕೂಡ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದು, ಹಾಗೆ ಮನೆಯಲ್ಲಿ ಕೆಲಸ ಜವಾಬ್ದಾರಿಗಳೆಲ್ಲ ತಗೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು, ಮನೆಯಲ್ಲೆಲ್ಲ ನೋಡಿಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ರೆ ಒಂದು ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಕಿ ಮಾಡಿ. ಹಾಗೆ ಈರುಳ್ಳಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡಿ ತೆಕ್ಕೊಂಡ್ಮೇಲೆ ಈಗ ಹಾಗಲಕಾಯಿನ ಫ್ರೈ ಮಾಡೋಕ್ಕೆ ಇಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಜಾಸ್ತಿ ಹೊತ್ತೇ ಹಿಡಿಯುತ್ತೆ, ಆದರೂ ಕೂಡ ಫ್ರೈ ಮಾಡೇಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೇ ಅದರೊಳಗಿರೋ ಕಹಿ ಎಲ್ಲನೂ ಹೊರಗಡೆ ಬಂದುಬಿಡುತ್ತೆ. ಅಷ್ಟೊಂದು ಕಹಿ ಏನು ಅನ್ಸಂಗಿಲ್ಲ ಆವಾಗ. ಈ ಕಡೆ ಆಯಿಲ್ ಹಾಕ್ಕೊಳ್ಬೇಕು ಪ್ಯಾನಲ್ಲಿ. ಪ್ಯಾನ್ ಬಿಸಿ ಆದ ನಂತರ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಎಲ್ಲ ಫಸ್ಟ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಿದ್ದೀನಿ. ಇದು ಕರಿಯಲ್ಲಿ ಆ್ಯಡ್ ಮಾಡೋದಕ್ಕೆ. ಇದು ಸ್ಪೆಷಲಾಗಿ ಹುಡುಗರು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೆ, ಆ ಥರ ಮಾಡಲಿಕ್ಕೆ ಇಷ್ಟಪಟ್ಟು ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಹುಡುಗರು ಸ್ವಲ್ಪ ಏನಂತಾರೆ, ಶೇಂಗಾವೆಲ್ಲ ಹಾಕಿದ್ರೆ ಇಷ್ಟಪಡ್ತಾರೆ. ಹಾಗೆ ಮೆಂತ್ಯ, ಧನಿಯಾ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಲೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ಬಿಸಿಯಲ್ಲಿದ್ದಾಗಲೇ ಫ್ರೈ ಮಾಡಿ
ತೆಗೆದಿಟ್ಕೊಳ್ಬೇಕು ಸ್ವಲ್ಪ ಹೊತ್ತು. ಇದು ಹಾಗೆ ಫ್ರೈ ಮಾಡಿ ಇದು ನೋಡಿ ಹುರಿದಿರೋದಂತ ಎಲ್ಲನೂ ಏನೇನಿರುತ್ತೆ ಅದೆಲ್ಲ ಆ್ಯಡ್ ಮಾಡಬೇಕೀಗ. ಫಸ್ಟ್ ಈರುಳ್ಳಿ, ಅದೇ ಉಳ್ಳಾಗಡ್ಡಿ, ಅದಾದಮೇಲೆ ನಾವೆಲ್ಲ ಏನೇನು ಹುರಿದಿಟ್ಕೊಂಡಿದ್ದೀವೋ ಅವೆಲ್ಲನೂ ಹಾಕ್ಕೊಳ್ಬೇಕು. ಅದ್ರ ಜೊತೆ ಖಾರ ಪುಡಿ, ಅರಿಶಿಣ ಮತ್ತಂಗೆ ಸ್ವಲ್ಪ ಶೇಂಗಾನು ಕೂಡ ಫ್ರೈ ಮಾಡಿದ್ದು ಹಾಕ್ಕೋಬೇಕು. ಹಾಗೆ ಮರಿದೇನೆ ಸ್ವಲ್ಪ ಹಸಿ ಜೀರಿಗೆ ಕೂಡ ಹಾಕ್ಕೊಳ್ಬೇಕು, ಅದರ ಟೇಸ್ಟ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಬೆಲ್ಲ, ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈಗ ಕರಿ ಮಾಡುವ ಟೈಮ್ ಬನ್ನಿ, ಹೇಗೆ ಮಾಡ್ತೀನಿ ಅಂತ ಒಂದು ಟೈಮ್ ನೋಡ್ಕೊಂಡು ಬನ್ನಿ. ಇಷ್ಟ ಆದಲ್ಲಿ ನೀವು ಕೂಡ ಲೈಕ್ ಮಾಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು. ನಾನು ಜಸ್ಟ್ ಜೀರಿಗೆ ಒಂದೇ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತಂತಂದು. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡು ಜಾಸ್ತಿ ಹಾಕ್ಕೊಳ್ಬೇಕು. ಸ್ವಲ್ಪ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಈರುಳ್ಳಿ ತುಂಬ ಚೆನ್ನಾಗಿ ರೆಡ್ ಆಗೋ ತನಕ ಫ್ರೈ ಮಾಡಬೇಕು. ಆದರೆ ನಾವು ತಂದಿರೋ ಉಳ್ಳಾಗಡ್ಡಿ ಹೆಂಗಿತ್ತು ಗೊತ್ತಿದ್ದಿಲ್ಲ, ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ಜಾಸ್ತಿನೇ ಹಿಡಿತು. ಸ್ವಲ್ಪ ಈರುಳ್ಳಿಗೋಸ್ಕರ ಸ್ವಲ್ಪ ಸಪ್ರೇಟಾಗಿ ಹಾಕ್ತಿದ್ದೀನಿ ಸಾಲ್ಟ್. ಫಸ್ಟ್ ಗ್ರೇವಿಯಲ್ಲಿ ಮತ್ತು ಈರುಳ್ಳಿಗೆ ಇದೇನಂತಾರೆ ಹಾಗಲಕಾಯಿ ನೆನೆಸೋಕ್ಕೆ ಸಾಲ್ಟ್ ಹಾಕಿದ್ದೀನಲ್ವ, ಇದಕ್ಕೆ ಸ್ವಲ್ಪನೇ ಹಾಕ್ತಿದ್ದೀನಿ ನೋಡಿ. ಅದು ಫ್ರೈ ಮಾಡಿರುವ ಶೇಂಗಾನ ಉಳ್ಳಾಗಡ್ಡಿ ಫ್ರೈ ಮಾಡೋ ಟೈಮ್ನಲ್ಲಿ ಶೇಂಗಾ ಹಾಕ್ಕೊಂಡ್ಬಿಡ್ಬೇಕು ಫ್ರೈ ಮಾಡಿರೋದು. ಈ ಗ್ರೇವಿ ಆ್ಯಡ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕೀಗ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಬೋರ್ ಅನ್ನಿಸ್ತಾ ಇದ್ದರೆ ಹೇಳಿ, ಇನ್ನು ಏನಾದರೂ ಆ್ಯಡ್ ಮಾಡೋಣ. ಇನ್ನು ಏನೇನು ಅಡುಗೆಗಳೆಲ್ಲ ಮಾಡಬೇಕು ಅನ್ನೋದು ಯಾವ್ದಾರು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೂ ಒಂದು ವೇಳೆ ಬಂದಿದ್ದರೆ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ ಈ ಥರ ಫ್ರೈ ಆಗ್ತಿದೆ. ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅಡುಗೆ ಅಂದರೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡೋದಿರುತ್ತಲ್ವ, ಹಾಗಾಗಿ ಈಗ ಹಾಗಲಕಾಯಿ ಎಲ್ಲ ಫ್ರೈ ಮಾಡಿರೋದನ್ನು ಎಲ್ಲ ಹಾಕ್ಕೊಳ್ಬೇಕು. ಯಾರೂ ತಿನ್ನಲ್ಲ ಅಂತ ಹೇಳಬಾರ್ದು, ಫಸ್ಟ್ ಅವ್ರಿಗೆ ಹೇಳ್ದೇ ಹಾಕಿಬಿಟ್ಟು ಅವ್ರು ತಿಂದಮೇಲೆ ಟೇಸ್ಟ್ ಹೇಳ್ತಾರೆ, ಆ ಥರ ಆಗಿರುತ್ತೆ. ನನ್ನ ಗ್ಯಾರಂಟಿ ಇದು, ಯಾಕಂದರೆ ತುಂಬ ಚೆನ್ನಾಗಿ. ನೀವು ಮಾಡಿ ತಿನ್ನಿ ಹೇಗಾಗಿದೆ. कोई खोया हुआ बरसों के बाद आ गया.